ಬೆಳಿಗ್ಗೆ ಬಸ್ಸನ್ನು ಹತ್ತುಕೊಂಡು ನಾನು ಜಮಖಂಡಿಗೆ ಹೊಂಟಾನೆ ನೋಡ್ರಿ. ಈಗ ಜಮಖಂಡಿಗೆ ಯಾಕೆ ಹೊಂಟಾನೆ ಅಂತ ನೀವು ಈಗ ಮುಂದೆ ನೋಡ್ರಿ. ಈಗ ಜಮಖಂಡಿ ಬಸ್ ಸ್ಟ್ಯಾಂಡ್ ಬಂದೈತೆ ನೋಡ್ರಿ. ಜಮಖಂಡಿ ಬಸ್ ನಿಲ್ದಾಣ ಅಂತ ಬರ್ದಾರ ನೋಡ್ರಿ. ಈಗ ಹಂಗೆ ನಾವು ಈಗ ಬಸ್ಸಿನ ಹತ್ತ ಹೊಂಟಾನೆ ನೋಡ್ರಿ. ಈಗ ನಾ ಎಲ್ಲಿ ಬಂದನಪ್ಪ ಅಂದ್ರೆ ರೈಲ್ವೆ ಸ್ಟೇಷನ್ ನೋಡ್ರಿ. ಇದು ಯಾವ ರೈಲ್ವೆ ಸ್ಟೇಷನ್ಪ್ಪ ಅಂದ್ರೆ ಕುಡ್ಚಿ ರೈಲ್ವೆ ಸ್ಟೇಷನ್ಗೆ ಬಂದು ನೋಡ್ರಿ. ಬಸ್ಸಿನ ಮೂಲಕ ನಾ ಬೆಳಿಗ್ಗೆ ಬಂದನ್ ನೋಡ್ರಿ. ಈಗ ರೈಲ್ವೆ ಮುಖಾಂತರವಾಗಿ ನಾ ಎಲ್ಲಿ ಹೊಂಟಾನಪ್ಪ ಅಂದ್ರೆ ಬೆಳಗಾವಿಗೆ ಹೊಂಟಾನೆ ನೋಡ್ರಿ. ಕುಡ್ಚಿಯಿಂದ ಬೆಳಗಾವಿಗೆ ರೈಲ್ವೆದ ಮೂಲಕವಾಗಿ ಹೊಂಟಾನೆ ನೋಡ್ರಿ. ಇಲ್ಲಿ ಸುತ್ತಮುತ್ತ ನೋಡ್ತಾ ಇರ್ಬೋದು ನೀವು ಮನೆಗಳು. ಬಟ್ ಭಾಳ ದೂರ ಇರ್ತಾರ ಮನೆಗಳು ಇಲ್ಲಿ ರೈಲ್ವೆ ಇಲ್ಲಿ ನೋಡ್ರಿ. ಇಲ್ಲಿ ಲೋಡ್ ಇಳ್ವಾಕತ್ತ ನೋಡ್ರಿ. ಗೊಬ್ಬರ ಮತ್ತು ರೇಷನ್ ಇತರೆ ಬೇರೆ ಬೇರೆ ಸಾಮಾನುಗಳು ಈ ರೈಲ್ವೆ ಸ್ಟೇಷನ್ದಾಗ ಬರ್ತಾವ್ರಿ. ಅದ್ರ ಮೂಲಕ ಇನ್ನೊಂದ್ ಕಡೆ ಶಿಫ್ಟ್ ಮಾಡ್ಕೊಂಡ ಟ್ರಕ್ ಮೂಲಕ ಒಯ್ತಾರ ನೋಡ್ರಿ. ಬೇರೆ ಬೇರೆ ಕಡೆ ಶಿಫ್ಟ್ ಆಗ್ತಾವ್ರಿ ಅವು. ಈಗ ರೈಲ್ವೆ ಸ್ಟೇಷನ್ ಈಗ ಸಮೀಪ ಆಗೈತ್ರಿ. ಇದು ಬಹುಶಃ ಈಗ ನೋಡ್ರಿ ಬೆಳಗಾವ ರೈಲ್ವೆ ಸ್ಟೇಷನ್ ಬಂತು ನೋಡ್ರಿ. ನಾವು ಬಂದಿವಿ ರೈಲ್ವೆ ಸ್ಟೇಷನ್ಗೆ. ಈಗ ನಾವು ಏನು ಹೋಗ್ಬೇಕಪ್ಪ ಅಂದ್ರೆ ಇವತ್ತು SSC GD ಎಕ್ಸಾಮ್ ಐತೆ ನೋಡ್ರಿ. ಆ ಕಾರಣದಿಂದ ಈಗ ನಮ್ಮ ಎಕ್ಸಾಮ್ ಸೆಂಟ್ರಕ್ಕೆ ಹೋಗ್ಬೇಕಾಗಿತ್ರಿ. ಅದಕ್ಕೆ ನಾವೀಗ ಹೊಂಟದ ನೋಡ್ರಿ. ಇದೇನಪ್ಪ ಅಂದ್ರೆ ನಾವು ಊಟ ಮಾಡಿದ ಜಾಗ ನೋಡ್ರಿ ಇದು. ಈಗ ಎಕ್ಸಾಮ್ ಸೆಂಟ್ರಕ್ಕೆ ಹೋಗಿ ನಿಮಗೆಲ್ಲ ಸಂಕ್ಷಿಪ್ತವಾಗಿ ತೋರಿಸ್ತೀನಿ ನೋಡ್ರಿ. ಇದು ಎಕ್ಸಾಮ್ ಸೆಂಟ್ರಕ್ಕೆ ಈಗ ಹೊಂಟೇನ್ರಿ ನಾನು. ನೋಡ್ರಿ ಗಾಡಿಗಳು ಅಲ್ಲಿ ಭಾಳ ಜನದಟ್ಟಣೆ ಐತಿ ನೋಡ್ರಿ. ಬೆಳಗಾವಿ ಎಲ್ಲ ನೀವು ನೋಡಿರ್ಬೋದು. ಬೆಳಗಾವಿಯಿಂದ ಯಾರು ಇದ್ರೆ ಕಮೆಂಟ್ ಮಾಡ್ರಿ ಬೆಳಗಾವಿ ಅಂತ. ಈಗ ಬೆಳಗಾವಿ ಅಂತ ನಡ್ಕೋತ ಹೊಂಟೇನ್ರಿ ನಾ. ಮೊಬೈಲನ್ನು ಕಿಸೆಯಲ್ಲಿ ಇಟ್ಕೊಂಡು ನೋಡ್ರಿ. ಕಿಸೆಯಾಗಿ ಇಟ್ಕೊಂಡು ವಿಡಿಯೋ ಮಾಡಕತ್ತ ನೋಡ್ರಿ. ಬೈಕ್ಗಳು ನೋಡ್ತಾ ಇರ್ಬೋದು ನೀವು. ಭಾಳ ಅದಾವ್ರಿ ಬೈಕ್ಗಳು. ಈಗ ನಾವು ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಮ್ಯಾಲೆ 3ನೇ ಮಜಲ್ಗೆ ಐತ್ರಿ ಅದು ನಮ್ಮ ಎಕ್ಸಾಮ್ ಸೆಂಟ್ರ. ಅಲ್ಲೇ ನಾ ಈಗ ಹೊಂಟೇನ್ರಿ. ಎಲ್ಲ ನೀವು ಇದೊಂದು ಹೊಸ ವಿಡಿಯೋ ಅಂತ ಅನ್ಕೋರಿ ನೀವು. ನೋಡ್ರಿ ಗ್ಲೋಬಲ್ ಎಕ್ಸಾಮ್ ಸೆಂಟ್ರ್ IT ಸೆಂಟ್ರ್ ಅಂತ ಐತೆ ನೋಡ್ರಿ. ಆ ಎಕ್ಸಾಮ್ ಬರೆಯಕ್ಕೆ ಹೊಂಟೇನ್ರಿ ಈಗ. ನೋಡ್ರಿ ಮ್ಯಾಗ್ ಬಂದು ನೋಡ್ರಿ. ಈಗ ಎಕ್ಸಾಮ್ ಸೆಂಟ್ರ್ ಮ್ಯಾಗ್ ಬಂದ್ರಿ. ಈಗ ನೋಡ್ರಿ ಈಗ ಬಿಲ್ಡಿಂಗ್ ಎಲ್ಲ ಅದ ನೋಡ್ರಿ. ಬೆಳಗಾವಿ ಸಿಟಿ ಇದು. ಬೆಳಗಾವಿ ಸಿಟಿ ಇಲ್ಲಿ ಬರ್ದಾರ ನೋಡ್ರಿ ಗ್ಲೋಬಲ್ ಎಕ್ಸಾಮ್ ಸೆಂಟರ್ ಅಂತೇಳಿ. ಎಲ್ಲರೂ ಬಂದಾರ್ರಿ ನಮ್ಮಂಗ ಬರೆಯಾಕ ಬಂದಾರ ನೋಡ್ರಿ. ಹಂಗೆ ಮ್ಯಾಗ ಹೋಗ್ಬೇಕಂತ ಬಾಣದ ಚಿಹ್ನೆ ಕೂಡ ಐತೆ ನೋಡ್ರಿ. ಅಲ್ಲಿ ನೋಡ್ರಿ ಗ್ಲೋಬಲ್ IT ಸೊಲ್ಯೂಷನ್ ಆನ್ಲೈನ್ ಸೆಂಟರ್ ಎಕ್ಸಾಮ್ ಅಂತ ಬರ್ದಾರ್ರಿ. ಈಗ ನಾವು ಏನು ಉಂಟಪ್ಪ ಅಂದ್ರೆ ಎಕ್ಸಾಮ ಈಗ ಮುಗಿಸ್ಕೋತೀವಿ ನೋಡ್ರಿ. ಮುಗಿಸ್ಕೊಂಡಾಗ ಎಲ್ಲಿ ಬರಾಕತ್ನಪ್ಪ ಅಂದ್ರೆ ವಾಪಸ್ ರೈಲ್ವೆ ಸ್ಟೇಷನ್ಗೆ ಬರಾಕತ್ ನೋಡ್ರಿ. ಇದು ಪ್ಯಾಟ್ ನೋಡ್ರಿ. ಇದು ಸರ್ಕಲ್ ಐತೆ ನೋಡ್ರಿ. ಇದು ಬೆಳಗಾವಿ ರೈಲ್ವೆ ಸ್ಟೇಷನ್ ನೋಡ್ರಿ. ಈಗ ಗಾಡಿಗಳು ಹೆಂಗೆ ಹೋಗ್ತಾವಂತ ನೀವು ತೋರಿಸ್ ನೋಡ್ರಿ. ಗಾಡಿಗಳಂತೂ ಸಿಕ್ಕಾಗ ನೋಡ್ರಿ ಪ್ಯಾಟ್ಯಾಗಂತರು. ನೋಡ್ರಿ ಎಷ್ಟು ಗಾಡಿ ಅದಾವಪ್ಪ ಅಂದ್ರೆ ಲೆಕ್ಕವಿಲ್ಲದಷ್ಟು ಗಾಡಿ ಅದಾವ ನೋಡ್ರಿ. ಬೆಳಗಾವಿ ಮತ್ತು ಸಿಟಿ ಅಂದ್ರೆ ಹಂಗೆ ಇರ್ತೈತ್ರಿ ನೋಡ್ರಿ. ಯಾರು ಬೆಳಗಾವಿ ಹೋಗಿದ್ರೆ ಬೆಳಗಾವಿ ನಾವು ಹೋಗಿದ್ದೀವಿ ಅಂತ ಕಮೆಂಟ್ ಮಾಡ್ರಿ. ನಮ್ಮ ವಿಡಿಯೋ ಎಲ್ಲ ಇಷ್ಟ ಆಗೈತೆ ಅಂತ ಒಂದು ಲೈಕ್ ಮಾಡ್ರಿ. ಜಯರಾಮ್ ಜಮಖಂಡಿ ಯೂಟ್ಯೂಬ್ ಚಾನಲ್ ನೋಡ್ರಿ. ನಡ್ಕೋತ ನಾನು ಹೊಂಟೇನ್ರಿ. ಕ್ಯಾಮ್ರಾ ಶೂಟ್ ಮಾಡ್ಬೇಕು ಯಾವ ರೀತಿ ವಾಹನಗಳು ಬರ್ತಾವಂತ. ಕಾರ್ ಗಾಡಿ ರಿಕ್ಷಾ ಟ್ರಕ್ಕು ಪಡ್ಪಟ್ಟಿಗಳು ಲೆಕ್ಕವಿಲ್ಲದಷ್ಟು. ಈಗ ನೋಡ್ರಿ ಈಗ ಒಂದು ಬೆಳಗಾವಿ ನೋಡಿರ್ಬೋದು ಗಮನಿಸಿರ್ಬೋದು ನೋಡ್ರಿ. ಅಲ್ಲೇ ಒಬ್ಬರ ಯಾರು ನಿಂತಾರಪ್ಪ ಅಂದ್ರೆ ಒಂದು ಸರ್ಕಲ್ ಐತ್ರಿ. ಆಮೇಲೆ ಪ್ಯಾಟಿಯಾಗ ಹಂಗೆ ಹೊಂಟೇನ್ರಿ. ಈಗ ನಡ್ಕೋತ ಹೊಂಟೇನ್ರಿ. ಕಿಸ್ಯಾಗ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ಕೋತ ಹೊಂಟೇನ್ರಿ. ಅದ್ರ ವಾಯ್ಸ ಈಗ ಕೊಡಾಕತ್ತೇನೆ ನೋಡ್ರಿ. ಈಗ ವಾಯ್ಸ ಕೊಟ್ಟಿದ್ದಿಲ್ರಿ. ನೋಡ್ರಿ ಕಲ್ಲಂಗಡಿಗಳು ಮತ್ತು ಆಮ್ಯಾಗ ಇಲ್ಲಿ ನೋಡ್ರಿ. ಇಲ್ಲಿ ಯಾರ್ದಾರಪ್ಪ ಅಂದ್ರೆ ಇವ್ರು ಇರ್ತಾರಲ್ಲ ಯಾರು ಪೋಸ್ಟ್ ಮ್ಯಾನ್ ಒಂದು ಸರ್ಕಲ್ ಐತೆ ನೋಡ್ರಿ. ನೀವು ಬೆಳಗಾವಿ ಹೋದ್ರೆ ಗಮನಿಸಿರ್ಬೋದು ನೋಡ್ರಿ. ಆಮ್ಯಾಗ ದೊಡ್ಡ ಬೆಳಗಾವಿ ಪೋಸ್ಟ್ ಸೆಂಟರ್ ಕೂಡ ಇಲ್ಲೇ ಐತ್ರಿ. ಅದು ಅದು ರೆಕಾರ್ಡ್ ಆಗಿಲ್ರಿ ಅದು. ಈಗ ನೋಡ್ರಿ ನಾವು ಬೆಳಗಾವಿ ರೈಲ್ವೆ ಸ್ಟೇಷನ್ಗೆ ವಾಪಸ್ ಮರಳಿ ಬಂದು ನೋಡ್ರಿ. ಸಂಜೆ ಆಗಿತ್ರಿ. ಅವತ್ತು ಬೆಳಗ್ಗೆ ಬಂದಿನ್ರಿ ನಾನು ಬೆಳಗಾವಿಗೆ. ಈಗ ಸಂಜೆ ಆಗೈತ್ರಿ. ಈಗ ವಾಪಸ್ ರೈಲ್ವೆ ಸ್ಟೇಷನ್ ಒಳಗೆ ಹೊಂಟೇನ್ರಿ. ಈಗ ನಾ ರೈಲ್ವೆ ಸ್ಟೇಷನ್ ಒಳಗೆ ಹೋಗಿ ಏನು ಟಿಕೆಟ್ ತೊಗೋಬೇಕು ನೋಡ್ರಿ. ಪೊಲೀಸರೆಲ್ಲ ನಿಂತಾರ ನೋಡ್ರಿ. ಈಗ ಮತ್ತು ಬ್ಯಾಗ್ಗಳು ಚೆಕ್ಕಿಂಗ್ದಾರ ಚೆಕ್ ಮಾಡ್ಕೊಂಡು ಹೊಂಟಾರಿ. ಈಗ ಟಿಕೆಟ್ ತೊಗೊಂಡು ಬರ್ರಿ. ಈಗ ಅಂದ್ರೆ ನಾನು ಜನರಲ್ ಟಿಕೆಟ್ ತೊಗೋತೇನೆ ರೀ. ಪೊಲೀಸರೆಲ್ಲ ಅದಾರ ನೋಡ್ರಿ. ಈಗ ಜನರಲ್ ಟಿಕೆಟ್ಗೆ ಎಷ್ಟು ಮಂದಿ ಕ್ಯೂ ಐತೆ ನೋಡ್ರಿ. ಜನರಲ್ ಟಿಕೆಟ್ ಬೆಲೆ ಒಂದು 60 ಅಷ್ಟೇ ಆಯ್ತು ರೀ. 60 ರೂಪಾಯಿ ಆಯ್ತು ರೀ. ಬರಾಗ 25 ರೂಪಾಯಿ ಆಯ್ತು ರೀ. ಬರಾಗ ಒಂದು ರೈಲ್ವೆ ಸ್ಟೇಷನ್ ಇತ್ತು ರೈಲ್ವೆದಾಗ ಬನ್ರಿ. ಈಗ ಹೋಗಾಗ ಒಂದು ಇದು ಎಕ್ಸ್ಪ್ರೆಸ್ ಇರ್ತರಿ. ಅದಕ್ಕೆ ಸ್ವಲ್ಪ ತುಟ್ಟಿ ಇರ್ತೈತೆ ರೀ ಅಷ್ಟು ರೀ. ಈಗ 60 ರೂಪಾಯಿ ಕೊಟ್ಟರೆ ನೋಡ್ರಿ. 60 ರೂಪಾಯಿ ನೋಡ್ರಿ. ಬೆಳಗಾವಿಂದ ಕುಡ್ಚಿಗೆ ಬರೋಕೆ 60 ರೂಪಾಯಿ. ನೆಕ್ಸ್ಟ್ ನೋಡ್ರಿ ನಾ ಕುಡ್ಚಿಗೆ ಇನ್ನೂ ಬರಬೇಕಾಗಿತ್ತು ನೋಡ್ರಿ. ಈಗ ರೈಲ್ವೆ ಸ್ಟೇಷನ್ಗೆ ಈಗ ಅಂತೂ ಟಿಕೆಟ್ ಏನು ತೊಗೋತು ನೋಡ್ರಿ.
ಸ್ವಲ್ಪ ನೋಡ್ರಿ ಎಷ್ಟು ವೇಟ್ ಮಾಡಕತ್ತಂದ್ರೆ ಅದೆಲ್ಲ ಚಿಲ್ರಿ ಎಲ್ಲ ತೊಗೋಬೇಕ್ರಿ. ಅವ್ರ ಮತ್ತು ಚಿಲ್ರಿ ಕೊಡ್ಬೇಕಲ್ಲ ಕರೆಕ್ಟ್ ಕೊಡ್ಬೇಕಾಗತ್ತೆ ರೀ. ಅದ್ರ ಸಂಬಂಧ ನೋಡ್ರಿ ಈಗ ಮತ್ತು ಈಗ ಕಿಶಿಯಾಗಿ ಇಟ್ಕೊಂಡ ನೋಡ್ರಿ ಮೊಬೈಲ್ ಯಾರಿಗೆ ಗೊತ್ತಾಗದೇ ರೀತಿಯಾಗಿ ನೋಡ್ರಿ. ಈಗ ಟಿಕೆಟ್ ತೊಗೊಂಡು ಬರ್ರಿ. ಈಗ ಎಲ್ಲರೂ ಟಿಕೆಟ್ ತೊಗೊಕತ್ತಾರೆ. ಈಗ ನಾವು ಅವರಂತೆ ಹೋಗಿ ಟಿಕೆಟ್ ತೊಗೊಂಡ್ರಿ. ಈಗ ಕುರ್ಚಿಗೆ ಒಂದ್ರೆ ಟಿಕೆಟ್ ಕೊಡ್ರಿ ಏನೋ ಅಂತ ಅನ್ನೋದು ನೋಡ್ರಿ. ಅವರು ಟಿಕೆಟ ಕೊಟ್ಟು ಬಿಡ್ತಾರೆ. ಒಂದು ಸೆಕೆಂಡ್ನಾಗ ಬರ್ತೈತೆ ನೋಡ್ರಿ ಟಿಕೆಟ್ನ. ಹಾಂ ಎಲ್ಲ ಸರ್ಚ್ ಮಾಡತ್ತಾರೆ. ಇನ್ನು ಕೊಡ್ತಾರೆ ನೋಡ್ರಿ ಟಿಕೆಟ. ಈಗ ನಾ ರೊಕ್ಕ ಕೊಟ್ಟಿರಿ. ಈಗ ಇನ್ನೂ ಬರ್ತೈತೆ ರೀ ಟಿಕೆಟ್. ಎಷ್ಟೊತ್ತರಿ ವೇಟ್ ಮಾಡಕತ್ತಿ. ಆದರೆ ಈಗ ಇನ್ನೂ ಟಿಕೆಟ್ ಕೊಡ್ತಾರಣ್ಣ. ಎಷ್ಟು 60 ರೂಪೀಸ್ ನೋಡ್ರಿ ಕುರ್ಚಿಗೆ. ಟಿಕೆಟ್ ಕೊಟ್ರಿ. ಈಗ ಟಿಕೆಟ್ ತೊಗೊಂಡು ನೋಡ್ರಿ. ಇನ್ನು ವಾಪಸ್ ನಾವು ರೈಲ್ವೆ ಇಲ್ಲಿ ಬರ್ತಾರಲ್ಲ ಒಂದೇ ಇದಕ್ಕೆ ಬರ್ತೈತೆ ನೋಡ್ರಿ. ಒಂದೇ ಬ್ಲಾಕಿಗೆ ಅದು ಬರ್ತೈತೆ ನೋಡ್ರಿ. ಅದು ರೈಲ್ವೆ ಕುರ್ಚಿಯಿಂದ ಬೆಳಗಾವಿಗೆ. ಈಗ ವಾಪಸ್ ಹೊರಗೆ ಬಂದು ನೋಡ್ರಿ. ಈಗ ರೈಲ್ವೆಯಲ್ಲಿ ಹತ್ತಾರಲ್ಲ ನಮ್ಮಂತೆ ನೋಡ್ರಿ ಎಲ್ಲ ಹುಡುಗರು ಬಂದಾರ ನೋಡ್ರಿ. ಎಕ್ಸಾಮ್ ಬರ್ಯಾಕಾರ SSCGD ರೀ. ಎಕ್ಸಾಮ್ ಮುಗಿಸ್ಕೊಂಡು ವಾಪಸ್ ಊರ ಕಡೆ ನೋಡ್ರಿ. ರೈಲ್ವೆ ಸ್ಟೇಷನ್ ಅಂತೂ ಬಂತ್ರಿ. ರೈಲ್ವೆ ಎಲ್ಲ ನಿಂತ ನೋಡ್ರಿ. ನೋಡ್ರಿ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಇದು. ಇನ್ನೇನಪ್ಪ ಅಂದ್ರೆ ರೈಲ್ವೆ ಬರ್ತೈತೆ ರೀ. ಜಸ್ಟ್ ಸೆಕೆಂಡ್ನಾಗ ರೈಲ್ವೆ ಬರ್ತೈತೆ ರೀ. ಪೂರ್ತಿ ನಾನು ವ್ಲಾಗ್ ಮಾಡೋಕೆ ಆಗಲಿಲ್ಲ ರೀ. ಅದಕ್ಕೆ ಇಲ್ಲಿ ವಾಯ್ಸ್ ಕೊಡಕತ್ತೇನೆ ರೀ. ಸುಮ್ಮನೆ ವಿಡಿಯೋ ಮಾಡಿರ್ತೀರಿ. ಈ ವಾಯ್ಸ್ ಕೊಡಕತ್ತೆ ನೋಡ್ರಿ. ಈಗ ರೈಲ್ವೆ ಪ್ಲ್ಯಾಟ್ಫಾರ್ಮ್ಗೆ ಬಂದ ನಿಂತ ನೋಡ್ರಿ. ಇನ್ನು ರೈಲ್ವೆ ಬರುವುದಕ್ಕಾಗಿ ಕಾಯಕತ್ತ ನೋಡ್ರಿ. ಇನ್ನು ಜಸ್ಟ್ ರೈಲ್ವೆ ಇನ್ನು ಬರ್ತೈತೆ ರೀ. ಇನ್ನು ಜಸ್ಟ್ ಈಗ ಸಮಯ ಸುಮಾರು 6 ಗಂಟೆ ಆಗಿತ್ತು ನೋಡ್ರಿ. ಈಗ ಅಂದರೆ 7ಕ್ಕೆ ಬರ್ತೀವಿ. ರೈಲ್ವೆ ಅಂತೂ ಬಂತ್ರಿ. ಈಗ ಇನ್ನು ಪಟ್ ಹತ್ಕೋಬೇಕ್ರಿ. ರೈಲ್ವೆಗೆ ಕುರ್ಚಿ ಬರ್ಬೇಕ್ರಿ. ಈಗ ಕುರ್ಚಿಗೆ ಬಂದ್ರೆ ಆತ್ರಿ ನೋಡ್ರಿ. ಈಗ ರೈಲ್ವೆದಾಗ ಅದ ನೋಡ್ರಿ. ಈಗ ರೈಲ್ವೆದಾಗ ಅಲ್ಲೇ ಸ್ವಲ್ಪ ವಿಡಿಯೋ ಮಾಡೀನಿ ರೀ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನೋಡ್ರಿ. ನೀವು ಯಾವಾಗ ರೈಲ್ವೆದಾಗ ಹೋಗಿದ್ರಿ ಅಂದ್ರೆ ಕಮೆಂಟ್ ಮಾಡಿರಿ ನೋಡ್ರಿ. ಇನ್ನು ಕುರ್ಚಿಗೆ ಹೋಗಿ ಮತ್ತು ನಾವು ವಾಪಸ್ ಜಮಖಂಡಿಗೆ ಹೋಗ್ಬೇಕು ನೋಡ್ರಿ. ಜಮಖಂಡಿಯಿಂದ ಕಂಕನವಾಡಿ ಊರಿಗೆ, ನಮ್ಮ ಊರಿಗೆ ಹೋಗ್ಬೇಕು ನೋಡ್ರಿ. ಇದು ನೈಟ್ ರೀ ನೋಡ್ರಿ. ಇದು ಅಂದ್ರೆ 8:30ಗೆ ಕುರ್ಚಿಗೆ ಬರ್ತಾನೆ ರೀ. 8:30ಯಿಂದ ಒಂದು ಬಸ್ ಹತ್ಕೊಂಡು ಜಮಖಂಡಿಗೆ ಹೋಗಿ ನೆಕ್ಸ್ಟ್ ಕಂಕನವಾಡಿಗೆ ಹೋಗ್ಬೇಕು ನೋಡ್ರಿ.